ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನಾನ, ಪೂಜೆ, ತಿಂಡಿ ಎಲ್ಲ ಮುಗೀತು. ಪಾಪುಗೂ ಆಯಿತು ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ಮಲಗಿಸ್ದೆ. ಇವಾಗ ಮಲ್ಕೊಂಡಿದ್ದಾನೆ. ಇವತ್ತೊಂದು ಆಶ್ಚರ್ಯ ಏನಪ್ಪ ಅಂದರೆ, ಸ್ನಾನ ಮಾಡಿಸ್ಬಿಟ್ಟು ಹಂಗೆ ತೊಡೆ ಮೇಲೆ ಹಾಕ್ಕೊಂಡಿದ್ದೀನಿ. ಹಂಗೆ ಸುಮ್ಮನೆ ತಟ್ತಾನೆ ಹಂಗೆ ಮಲ್ಬಿಟ್ಟಿದ್ದಾನೆ ಇವತ್ತು. ಇನ್ನೇನು ಮಲ್ಕೊಂಡಲ್ಲ ಅಂದ್ಬಿಟ್ಟು ಬೆಡ್ ಮೇಲೆ ಹಾಕ್ದೆ, ಪಟ್ ಅಂತ ಕಂಡುಬಿಟ್ಬಿಟ್ಟು ಅದಕ್ಕೆ ಮತ್ತೆ ತೊಗೊಂಡೋಗಿ ಲಾಲಿಗೆ ಹಾಕಿದ್ದೀನಿ. ಮಲ್ಕೊಂಡಿದ್ದಾನೆ, ನಿದ್ದೆ ಮಾಡ್ತಾ ಇದ್ದಾನೆ. ಈಗ ನಿದ್ದೆ ಅಷ್ಟರಲ್ಲಿ ಅವ್ನು ಮಧ್ಯಾಹ್ನ ಊಟಕ್ಕೇನಾದರೂ ರೆಡಿ ಮಾಡಬೇಕು. ಏನೂ ಹೊಳಿತಾನೇ ಇಲ್ಲ, ಏನು ಮಾಡ್ತೀವತ್ತು ಊಟಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಬೇಕು ಏನು ಮಾಡೋಕ್ಕಾಗುತ್ತೋ ನೋಡಿಬಿಟ್ಟು ಅದನ್ನು ಕೊಡ್ತೀನಿ. ನೋಡೋಣ, ಇವತ್ತು ಸುಮಾರು ತರಕಾರಿ ಪ್ಯೂರಿ ಕೊಟ್ಟು ಸುಮಾರು ದಿವಸ ಆಯಿತು. ಪ್ಯೂರಿನಾದರೂ ಕೊಡಬೇಕು ಇವತ್ತು ಅವನಿಗೆ. ತೆಂಗಿನಕಾಯಿ ರುಬ್ಬಣ ಅಂದ್ಬಿಟ್ಟು ಹೋದೆ, ಕರೆಂಟೇ ಹೊಟ್ಟೋಗ್ಬಿಟ್ಟಿದೆ. ನಾನು ನೋಡ್ಕೊಂಡೇ ಇಲ್ಲ. ಅದಕ್ಕೆ ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ರು, ಪಪ್ಪಾಯ ತಿನ್ಕೊಂಬೋಣ ಅಂದ್ಬಿಟ್ಟು ಬಂದೆ. ಪಪ್ಪಾಯ ಆ್ಯಕ್ಚುಲಿ ನನ್ನ ಫೇವ್ರೇಟ್, ಅದು ಚಿಕ್ಕ ವಯಸ್ಸಿಂದನು. ಕಾಯಿ ಆದರೂ ಅಷ್ಟೇ, ಹಣ್ಣಾದರೂ ಅಷ್ಟೇ ತಿನ್ಕೊಂಬಿಡ್ತೀನಿ ನಾನು. ಇನ್ಕ್ಲೂಡಿಂಗ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ನಾನು ಪಪ್ಪಾಯ ಬಿಟ್ಟಿಲ್ಲ, ಆವಾಗಲೂ ತಿಂದಿದ್ದೀನಿ. ಅಂದರೆ 4 ಮಂತ್ಸ್ವರೆಗೂ ತಿಂದಿಲ್ಲ. ಅದಾದಮೇಲೆ ಡಾಕ್ಟರ್ ಸಜೆಷನ್ ತೊಗೊತಿದ್ದೆ. ಬಟ್ ನಾನು ಯಾವುದನ್ನು ಹೆವಿ ಮಾಡ್ಕೊತಿರ್ಲಿಲ್ಲ. ಹಂಗಂತ ನಾನು ಯಾವುದನ್ನು ಬಿಟ್ಟಿಲ್ಲ, ಎಲ್ಲನೂ ತಿಂದಿದ್ದೀನಿ. ಬಟ್ ಯಾವುದನ್ನು ಹೆವಿ ಮಾಡ್ಕೊಂಡಿಲ್ಲ. ಡಾಕ್ಟ್ರನ್ನ ಕೇಳ್ತಿದ್ದೆ, ನಿಂಗೆ ಏನು ಇಷ್ಟ ಆಗುತ್ತೆ ತಿನ್ನು ಅಂದಿದ್ರು. ಸೊ ಎಲ್ಲನೂ ಲೈಟಾಗಿ ನಾನು ತೊಗೊತಿದ್ದೆ. ಅಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ. ಅದನ್ನು ಯಾಕೆ ತಿನ್ನಬಾರ್ದು ಅಂತಾರೋ ನನಗಂತೂ ಗೊತ್ತಿಲ್ಲ. ಹೀಟ್ ಆಗುತ್ತೆ ಅಂತಾರೆ, ಅತಿಯಾಗಿ ತಿಂದರೆ ಹೀಟ್ ಆಗುತ್ತೆ, ಲೈಟಾಗಿ ತೊಗೊಂಡ್ರೆ ಏನೂ ಆಗಲ್ಲ. ಸೊ ತಿಂತಾಯಿದ್ದೆ. ನಾನಿಲ್ಲಿ 1 ಬೌಲ್ ಆಗೋಷ್ಟು ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಡು ಇದರಲ್ಲಿ ನಾನು ಹಾಲೆಲ್ಲ ತೊಗೊತೀನಿ. ಈ ಕಾಯಿ ಹಾಲಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಕ್ಚುಲಿ ಇದನ್ನು 6 ಮಂತ್ ಒಳಗಡೆ ಇರೋ ಮಕ್ಕಳಿಗಂತೂ ಕೊಡಲೇಬಾರ್ದು ಅಂತ ಹೇಳ್ತಾರೆ. ತುಂಬ ಅಲರ್ಜೀಸ್ ಎಲ್ಲ ಆಗುತ್ತಂತೆ. ಸೊ 6 ತಿಂಗಳು ಮೇಲ್ಪಟ್ಟಿರೋ ಮಕ್ಕಳಿಗೆ ಕೊಡ್ಬೋದು. ಬಟ್ ಜಾಸ್ತಿನೂ ಕೊಡೋಕ್ಕಾಗಲ್ಲ, ಯಾಕಂದರೆ ಇದ್ರಲ್ಲಿ ತುಂಬ ಫ್ಯಾಟ್ ಇರುತ್ತೆ. ಹಾಗಾಗಿ ತುಂಬ ಕೊಡೋಕ್ಕೆ ಬರಲ್ಲ ಇದನ್ನು. ಮತ್ತು ಇದನ್ನು ತೊಗೊಳೋದ್ರಿಂದ, ಮಕ್ಳಿಗೆ ಕೊಡೋದ್ರಿಂದ ಮಕ್ಕಳು ವೆಯ್ಟ್ ಚೆನ್ನಾಗಾಗುತ್ತಂತೆ, ವೆಯ್ಟ್ ಗೇನ್ ಆಗ್ತಾರೆ. ನಾನಿವಾಗ ಕುಕ್ಕರಿಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕ್ಬಿಟ್ಟು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತೀನಿ. ಮತ್ತು ಜೊತೆಗೆ 2 ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ, ಸಾಸಿವೆ ಮತ್ತು ಗೋಡಂಬಿ ಇಷ್ಟನ್ನು ಹಾಕಿ ಇದು ಸ್ವಲ್ಪ ಕಲರ್ ಬರೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ಜೊತೆಗೆ ನಾನು 1 ಲೋಟ ಅಷ್ಟು, ಚಿಕ್ಕ ಲೋಟದಲ್ಲಿ 1 ಲೋಟ ಅಷ್ಟು ಕಾಯಿ ಹಾಲು, 1 ಲೋಟ ಅಷ್ಟು ನೀರು ಸೇರಿಸಿ ಹಾಕ್ಕೊತೀನಿ. ಕಾಯಿ ಹಾಲು ಹೆವಿ ಆದ್ರೂ ತಿನ್ನೋಕ್ಕಾಗಲ್ಲ, ಅದು ಮಕ್ಕಳಿಗೆ ಅದೊಂಥರ ವಾಕರಿಕೆ ಬಂದಂಗೆ ಆಗುತ್ತೆ. ಒಂದು 2 ತೂತು ತಿನ್ಬೋದು ಅಷ್ಟೇ, ಆಮೇಲೆ ವಾಕರಿಕೆ ಬಂದುಬಿಡುತ್ತೆ. ಇದಕ್ಕೆ ನಾನು 1 ಚಿಟಿಕೆ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊತಿದ್ದೀನಿ. ಉಪ್ಪು ಮತ್ತು ಪೆಪ್ಪರ್ ಪೌಡ್ರು, ಅಕ್ಕಿ, ಅರಿಶಿನ ಪುಡಿ ಇಷ್ಟು ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ನಾನು ಒಂದು 3 ವಿಜಿಲ್ ಅಥವಾ 4 ವಿಜಿಲಷ್ಟು ಕೂಗಿಸ್ಕೊತೀನಿ. ಆದಮೇಲೆ ಹೇಳ್ತೀನಿ ಹೇಗಾಯಿತು ಅಂತ. ನೋಡಿರಲಿ ಪಾಪ, ಪಾಪಣ್ಣಿ, ಓಯ್ ಓಯ್ ಪೂಜಾರಪ್ಪ, ಪೂಜಾರಪ್ಪ ಏನಪ್ಪ ಈ ಥರ ಲುಕ್ ಕೊಡುತ್ತಲ್ಲಪ್ಪ ನಮ್ಮ ಪಾಪು. ಅಮ್ಮ ಡಿಚ್ಚಿ ಕೊಡ್ತೀನಿ ಈಗ. ಹೆಂಗೆ ನೋಡೋದು ನೀನು, ಹಿಂಗೆ ನೋಡೋದು ಟಾಗರ್ ಪುಟ್ಟ. ಮಾಮಿ ಮಾಡ್ದ ಹೇಳಿ. ಕುಕ್ಕರ್ ಹೆಂಗೆ ಕೂಗ್ತು, ಕುಕ್ಕರು ಅಲ್ಲಿ ಹೆಂಗೆ ಸೌಂಡ್ ಮಾಡ್ತು ಕುಕ್ಕರು ಹೇಳು. ಅವನು ಪಟಾಕಿ ಸೌಂಡ್ಗೆಲ್ಲ ಎದ್ರಲ್ಲ, ಆದರೆ ಕುಕ್ಕರ್ ಸೌಂಡ್ ಮಾತ್ರ ಹತ್ರ ಇದ್ರೆ ಬೆಚ್ಕೊತಾನೆ. ಕುಕ್ಕರ್ ಹೆಂಗೆ ಕೂಗ್ತಮ್ಮ ಹೇಳ್ಬಿಡು ಅವ್ರಿಗೆ ಹೆಂಗೆ ಕೂಗ್ತು ಅಂತ. ಹೆಂಗೆ ಕೂಗ್ತು ಕುಕ್ಕರು?
ಉಶ್ ಅಂತ ಹೆಂಗಂತ ಹೇಳು ಹೇಳ್ಬೇಕು, ತೋರಿಸು. ಉಶ್ ಅಂತ. ಅಲ್ಲಿ ಅವನು ನೋಡ್ಕೊಂಡು ಅವನೇ ನಗ್ತಿದ್ದಾನೆ. ಉಶ್ ಅಂತ. ಅಯ್ಯಯ್ಯೋ ಅಯ್ಯಯ್ಯೋ. ಗುರಾಯಿಸೋದು ಹೆಂಗೆ ಗುರಾಯಿಸೋದು? ಗುರಾಯಿಸ್ಬಿಡೋರ್ನ ನೋಡಿಲಿ. ಏಯ್ ಪಾಪಣ್ಣಿ ಗುರಾಯಿಸ. ಹೇಳಿದ್ ಮಾಡಲ್ಲ ಇದು, ಬೇರೆ ಟೈಮಲ್ಲೆಲ್ಲ ಮಾಡುತ್ತೆ. ಅಲ್ಲಿ ತೋರಿಸು, ಅಲ್ಲೂ ಈ ಏನು ಈ ಮೇಲ್ಗಡೆ ಎಲ್ಲಿ ತೋರಿಸು ನಿಂದು. ಮೇಲ್ಗಡೆ ಎಷ್ಟಲ್ಲಿದೆ ನಿಂಗೆ ತೋರಿಸು. ಓ ಬ್ರಷ್ ಮಾಡೋದ ಅದು? ಬ್ರಷ್ ಹೆಂಗೆ ಮಾಡ್ತೀಯ ನೀನು? ಹಂಗೆ ಮಾಡ್ತೀಯ ಬ್ರಷ್ನ? ಗುಡ್ ಬಾಯ್ಪ ನೀನು, ಗುಡ್ ಬಾಯ್ ನೀನು. ಸ್ನಾನ ಮಾಡಿಸ್ಬೇಕಾದ್ರೆ ಕಿತ್ಕೊಂಡಿರೋ ಬ್ರಷ್ನ ಇನ್ನೂ ಬಿಟ್ಟಿಲ್ಲ ಅವನು, ಹಂಗೆ ಹಿಡ್ಕೊಂಡೇ ಇದ್ದಾನೆ. ಮಲಗಿದ್ರೂ ಬಿಟ್ಟಿಲ್ಲ. ಈ ಥರ ಆಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನನಗೆ ತಿನ್ಕೊಂಬಿಡೋಣ ಅಂತ ಅನಿಸುತ್ತೆ. ಇದನ್ನು 9 months ಕಂಪ್ಲೀಟ್ ಆಗಿರೋ ಬೇಬಿಗೂ ಕೂಡ ಕೊಡ್ಬೋದು. ನೋಡ್ಕೊಂಡು ಕೊಡಿ ಅಷ್ಟೇ. ತುಂಬ ಕಾಯಿ ಹಾಕಿದ್ರೆ ಹಾಲು ಹಾಕಿದ್ರೆ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ. ನಮಗೆ ಒಂದೊಂಥರ ವಾಕರಿಕೆ ಬಂದಂಗೆ ಆಗುತ್ತೆ ಇದು. ಸೊ ಸ್ವಲ್ಪ ಕಾಯಿ ಹಾಲು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕೊಡಿ. ವೆಯ್ಟ್ ಗೇನ್ ಆಗುತ್ತೆ ಮಕ್ಕಳಿಗಿದು. ತುಂಬ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದೆ. ರಚ್ಚು ಎದುರುಗಡೆ ಬಂದಿರೋದು ಬಿಟ್ಬಿಟ್ಟು ಆ ಕಡೆ ನೋಡೋದು ನೋಡು. ವಾ ಎಕ್ಸ್ಪ್ರೆಷನ್ನೇ ಇಲ್ಲ. ಯಾರವಳು ಗೊತ್ತಾ? ಯಾರದು? ಯಾರಪ್ಪ ಅದು? ಇವಳು ಬಂದಾಗಿಂದ ಅವನಿಗೆ ಮುತ್ಕೊಡು ಅಂತ ಕೇಳ್ತಾನೆ ಇದ್ದಾಳೆ. ಅವನು ಕೊಡ್ತಾ ಇಲ್ಲ, ಇವಳು ಬಿಡ್ತಾ ಇಲ್ಲ. ಅಯ್ಯೋ ಕತೆ ಹುಡ್ಗ ಇದು. ಯಾವಾಗಾದರೂ ಒಂದೊಂದು ಸಲ ತನಗೆ ಮನಸ್ಸು ಚೆನ್ನಾಗಿದ್ದಾಗ ಕೊಟ್ಬಿಡ್ತಾನೆ. ಅವಳು ಸುಮ್ಮನೆ ಕೇಳ್ತಿರ್ತಾಳೆ ಕೊಡು 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 ಅಂತ, ಅವ್ನು ಕೊಡಲ್ಲ. ಏನು ಮಾಡ್ತಿದ್ದೆ ನೀನು ಅವಳಿಗೆ? ಮುತ್ಕೊಟ್ಯಾ? ಅಬ್ಬಬ್ಬಬ್ಬಾ, ಮುತ್ತು ಕೊಟ್ಟ ನೀನು ರಚ್ಚೋಕಂಗೆ? ಇನ್ನೊಂದಂತೆ ಕೊಡಮ್ಮ. ದೀಕ್ಷಂಗೊಂದು ಕೊಡು. ಕೊಡಲ್ಲ. ಒಬ್ಬ ಹೋಯ್ತು ಹೊಟ್ಟೆ. ಏನಪ್ಪ ಇವತ್ತು ಈ ಥರ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.